ಸಿಎಂ ಬದಲಾವಣೆ ವಿಚಾರ ಡಿಕೆ ಪೋಸ್ಟ್ ಕುತೂಹಲ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ. ಹಳೆ ಒಪ್ಪಂದ ವಿಚಾರವನ್ನ ನೆನಪು ಮಾಡಿದ್ರ ಡಿಕೆ ಶಿವಕುಮಾರ್. ಜಗತ್ತಿನ ಅತಿ ದೊಡ್ಡ ಶಕ್ತಿ ಎಂದರೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳೋದು. ನಾನು ಅಪ್ಪಟ ಕಾಂಗ್ರೆಸ್ಸಿಗ, ಪಕ್ಷ ನನ್ನ ಹಿತಕ್ಕಾಯಲಿದೆ. ಸಿಎಂ ಬದಲಾವಣೆ ವಿಚಾರ ಡಿಕೆ ಪೋಸ್ಟ್ ಕುತೂಹಲ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ. ಹಳೆ ಒಪ್ಪಂದ ವಿಚಾರ ನೆನಪಿಸಿಕೊಂಡ ಡಿಕೆ ಶಿವಕುಮಾರ್. ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತಂದ್ರೆ ಅದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದು. ನಾನು ಅಪ್ಪಟ ಕಾಂಗ್ರೆಸ್ಸಿಗ, ಪಕ್ಷ ನನ್ನ ಹಿತಕ್ಕಾಯಲಿದೆ. ನ್ಯಾಯಾಧೀಶರಾಗ್ಲಿ, ಅಧ್ಯಕ್ಷರಾಗ್ಲಿ ಅಥವಾ ನಾನು ಸೇರಿದಂತೆ ಬೇರೆ ಯಾರೇ ಆಗಿರ್ಲಿ, ಎಲ್ಲರೂ ಕೂಡ ಹೇಳಿದಂತೆ ನಡೆದುಕೊಳ್ಬೇಕು. ಮಾತಿನ ಶಕ್ತಿಗೆ ವಿಶ್ವದ ಶಕ್ತಿ ಅಂತ ಹೇಳಿರುವಂತಹ ಡಿಕೆ ಶಿವಕುಮಾರ್. ಪರೋಕ್ಷವಾಗಿ ನಂಗೆ ಸಿಎಂ ಸೀಟು ಬಿಟ್ಟುಕೊಡಿ ಅಂತ ಅಂದ್ರ ಡಿಕೆ ಶಿವಕುಮಾರ್. ಹಳೆ ಒಪ್ಪಂದ ಕೊಟ್ಟ ಮಾತು ತಪ್ಪಬೇಡಿ ಅಂದಿರುವಂತಹ ಡಿಕೆ ಶಿವಕುಮಾರ್ ಟಾಂಗ್. ಬಿಜೆಪಿ ಜೆಡಿಎಸ್ ನಮ್ಮ ಪಕ್ಷದ ವಿಚಾರ ಮಾತನಾಡುವ ಅವಶ್ಯಕತೆ ಇಲ್ಲ ಅಂದಿರುವಂತಹ ಡಿಕೆ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟ್ವೀಟ್. ಈಗ ಏನ್ ಗೊತ್ತಾ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಹಂಗಿಲ್ಲ, ಕಾಲೇಜ್ ಟೈಮಲ್ಲಿ ಯಾರಾದ್ರೂ ಏನಾದ್ರು ಅಂದುಬಿಟ್ರೆ ಸ್ಟೇಟಸ್ ಹಾಕಂತಿದ್ವಿ. ಏನು ಸ್ನೇಹ ಅತಿ ಮಧುರ, ಅದನ್ನ ನೋವು ಮಾಡಬೇಡಿ ಅಂತ ಹೇಳಿ ಸ್ಟೇಟಸ್ ಹಾಕೊಂತಿದ್ವಿ, ನೆನಪಿದ್ಯಾ? ಸೊ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರೂ ಬೇಸರ ಆದ್ರೆ ಟ್ವೀಟ್ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾಗಿ ಬೆಳವಣಿಗೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಎಕ್ಸೆಲ್ ಬರ್ಕೊಳ್ತಾರೆ. ಏನು ವಿಚಾರ ಅಂತಂದ್ರೆ, ಯಾವುದು ಅತಿ ದೊಡ್ಡ ಶಕ್ತಿ ಅಂತಂದ್ರೆ ಕೊಟ್ಟು ಮಾತನ್ನ ನಡೆಸುವುದು. ಮಾತು ಕೊಡಕ್ಕಾಗದು, ನಡೆಸಕ್ಕಾಗಲ್ಲ, ಮಾತು ಕೊಡಬಾರ್ದು ಅನ್ನೋ ತರದಲ್ಲಿ ಟ್ವೀಟ್ ಮಾಡ್ತಾ ಇರುವಂಥದ್ದು. ಅಂದ್ರೆ ಇದರ ಒಳ ಅರ್ಥ ಏನು? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ತೀವ್ರ ಚರ್ಚೆ ಹೊಂದಿರುವಂತಹ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾರ್ಮಿಕವಾಗಿ ಸಂದೇಶವನ್ನ ಕೊಟ್ಟಿರುವಂಥದ್ದು. ಇದು ರಾಜಕೀಯ ವಲಯದಲ್ಲಿ ಗಮನವನ್ನ ಸೆಳೆದಿದೆ. ಬುಧವಾರ ಅಷ್ಟೇ ಡಿ ಕೆ ಶಿವಕುಮಾರ್ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ಲೀಸ್ ವೋಟ್ ಎನ್ನುವಂತಹ ಅಂದ್ರೆ ಪ್ಲೀಸ್ ವೇಟ್ ಅಂತ ಹೇಳುವಂತಹ ಸಂದೇಶವನ್ನ ಕಳಿಸಿದ್ರು. ಇದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು. ತದನಂತರದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ತೀವ್ರ ಬೆಳವಣಿಗೆಗಳು ಕೂಡ ನಡೆದಿತ್ತು, ಅದು ಕೂಡ ಗೊತ್ತಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ಇರುವಂತಹ ಅತಿ ದೊಡ್ಡ ಶಕ್ತಿ ಅಂತ ಹೇಳಿ ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ಕೊಂಡಿದ್ದಾರೆ. ವರ್ಡ್ ಪವರ್ ಈಸ್ ಅಂದ್ರೆ ಏನು ಅಂತಂದ್ರೆ, ಅವರು ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೋಬೇಕು ಅನ್ನುವಂತಹ ವಿಚಾರ. ಇದು ನ್ಯಾಯಾಧೀಶರಾಗ್ಲಿ ಅಥವಾ ಅಧ್ಯಕ್ಷರಾಗ್ಲಿ ಅಥವಾ ನಾನು ನೀವು ಸೇರಿದಂತೆ ಯಾರೇ ಆಗಲಿ ಆಡಿನ ಮಾತನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಭಯಂಕರವಾಗಿದೆ, ಸ್ವಲ್ಪ ಬ್ಲ್ಯಾಕಿಶ್ ಅಲ್ಲಿದೆ ಆ ಒಂದು ಪೋಸ್ಟು. ಸೊ ಅದೇ ಥರ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಸಹ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಮಾತುಕತೆಗೆ ಗುಟ್ಟನ್ನು ಬಿಟ್ಟುಕೊಡದಂತಹ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ನನ್ನನ್ನು ಏನೂ ಸಂವಹನ ಮಾಡಿದ್ದಾರೆ ಎಂಬುದು ಮಾಧ್ಯಮದಲ್ಲಿ ಮಾತನಾಡುವ ವಿಚಾರವಲ್ಲ, ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಗುರಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 28 ಸೀಟು ಪಡೆಯುವುದು ಮತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುವುದು ಅಷ್ಟೇ ಅಂತ ಹೇಳಿ ಮಾತನಾಡಿದ್ದಾರೆ. ಅದು ಮಾರ್ಮಿಕವಾಗಿ ಮಾತಾಡಿದ್ದಲ್ಲ ಇದು. ಅಂದ್ರೆ ಏನು ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮದಲ್ಲಿ ಏನು ಮಾತಾಡಬೇಕು ಅನ್ನೋದೆಲ್ಲ ಗೊತ್ತಿದೆ. ಸೊ ಅವನ ಕಾರಣಕ್ಕೆ ಮುಚ್ಚಿಟ್ಟಿದ್ದಾರೆ. ನಾವು ಕೇಳ್ಕೊಂತ ಹೋಗೋದು ಸರಿಯಲ್ಲ, ಮಾಡಕಂತಾರೆ, ಡಿಸಿಷನ್ ತಗೊಳ್ಳಿ.
ಇನ್ನೊಂದು ರಾಜಕೀಯದವರು ಅಥವಾ ಈಗ ಕಮೆಂಟಲ್ಲೆಲ್ಲ ಬರುತ್ತೆ, ನಿಮಗೆ ಯಾಕೆ ಬೇಕು ಅವ್ರು ರಾಜಕೀಯ ಏನಾದರೂ ಮಾಡ್ಕೊಳ್ತಾರಲ್ವಾ ಅಂತ. ರಾಜಕೀಯ ನಮಗೂ ಬೇಕು ನಿಮಗೂ ಬೇಕು. ಯಾಕೆ ಹೇಳಿ? ಓಟ್ ಹಾಕ್ದವ್ರು ಯಾರು? ನಾವು ನೀವಲ್ವೇ? ಯಾಕೆ ಬೇಕು ಮಾಧ್ಯಮದವರಿಗೆ ರಾಜಕೀಯ ಅಂತಂದ್ರೆ? ಇನ್ನೇನು ಹೇಳೋಣ, ಓಟ್ ಹಾಕಿದ್ದೀನಿ, ಆ ಒಂದು ಧೈರ್ಯದ ಮೇಲೆ ಮಾತನಾಡ್ತೀನಿ ಅನ್ಬೇಕಷ್ಟೇ ನಾನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.